ನಮಸ್ಕಾರ ಸ್ನೇಹಿತರೆ. ಉದರ ನಿಮಿತ್ತಂ ಬಹುಕೃತ ವೇಷಂ ಅಂತೇಳಿ ಹೇಳ್ತಾರೆ. ಅಂದ್ರೆ ಹೊಟ್ಟೆ ಹೊರಕೊಳ್ಳಿಕ್ಕಾಗಿ ಬೇರೆ ಬೇರೆ ವೇಷಗಳನ್ನ ಧರಿಸ್ತಾರೆ ಕೆಲವರು ಅಂತಕೊಂಡು ಹೇಳ್ತಾರೆ. ಹಾಗೇನೆ ಮಮತಾ ಬ್ಯಾನರ್ಜಿ ಅವರು ಕೂಡ ಅಷ್ಟೇ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಇನ್ನೊಂದು ವೇಷವನ್ನ ಧರಿಸಿದ್ದಾರೆ. ಈ ವೇಷವನ್ನ ಈ ಹಿಂದೆ ಕೂಡ ಒಮ್ಮೆ ಹಾಕಿದ್ದಾರೆ. ಕಳೆದ ಬಾರಿ ವೇಷ ಹಾಕಿರ್ಲಿಕ್ಕೆ ಬೇರೆದ್ದೇ ಆದಂತ ಕಾರಣ ಇತ್ತು. ಆದ್ರೆ ಈ ಬಾರಿ ಅವರು ಈ ವೇಷ ಹಾಕಿರೋದು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕಾಗಿ. ಹಾಗೇನೆ ಇವರ ಈ ವೇಷಕ್ಕೆ ಅಥವಾ ಈಗ ಅವರು ಮಾಡ್ಲಿಕ್ಕೆ ಹೊರಟಿರುವಂತಹ ಕೆಲಸಕ್ಕೆ ಸಂಬಂಧಪಟ್ಟಂತೆ ಪಶ್ಚಿಮ ಬಂಗಾಳದ ಜನತೆ ಯಾವ ರೀತಿಯಾಗಿ ಪ್ರತಿಕ್ರಿಯಿಸಿದ್ದಾರೆ, ಜನರು ಇವರ ಪರವಾಗಿ ಮಾತಾಡಿದಾರ ಅಥವಾ ಇವರು ವಿರುದ್ಧವಾಗಿ ಮಾತಾಡ್ತಾ ಇದ್ದಾರ, ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಷಯಗಳನ್ನ ನಾನು ನಿಮ್ ಜೊತೆಗೆ ಹಂಚ್ಕೊಳ್ತಾ ಇದ್ದೇನೆ. ಸ್ನೇಹಿತರೆ, ಮೊದಲಿಗೆ ನಿಮ್ಮೆಲ್ಲರನ್ನು ಕಾಫಿ ಐತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಉದರ ನಿಮಿತ್ತಂ ಬಹುಕೃತ ವೇಷಂ ಇದು ಬಹಳ ಹಳೆಯ ಗಾದೆ. ಹಾಗೇನೆ ಇದನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ಎಲ್ಲರೂ ಉಪಯೋಗಿಸ್ಕೊಂಡು ಹೋಗ್ತಾರೆ. ಅದೇನೇ ಇರಲಿ, ಇಲ್ಲಿ ಮಮತಾ ಬ್ಯಾನರ್ಜಿ ಅವರು ಸದ್ಯಕ್ಕೆ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೋಬೇಕು, ಅದರಲ್ಲೂ ಪ್ರಮುಖವಾಗಿ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಪಕ್ಷವನ್ನ ಸೇವ್ ಮಾಡಬೇಕು ಅಂತ ಹೇಳಿದ್ರೆ ಏನಾದ್ರೂ ಒಂದು ಸರ್ಕಸ್ ನ ಮಾಡಬೇಕಾಗಿ ಬರ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಮಮತಾ ಬ್ಯಾನರ್ಜಿ ಅವರಿಗೆ ಈ ಸೋಲ್ ಅನ್ನೋದು ಅನಿರೀಕ್ಷಿತ ಅನ್ಸ್ಕೊಂಡ್ಬಿಟ್ಟಿದೆ. ಅವ್ರು ಯಾವ ರೀತಿ ತಿಳ್ಕೊಂಡಿದ್ರು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೆ ಪಶ್ಚಿಮ ಬಂಗಾಳದಲ್ಲಿ ನನ್ನನ್ನು ಸೋಲಿಸ್ಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಇಡೀ ಪಶ್ಚಿಮ ಬಂಗಾಳದ ಜನತೆಯನ್ನ ನಾನು ಬೆದರಿಸಿ ಅಥವಾ ತನ್ನ ಕಾರ್ಯಕರ್ತರ ಮುಖಾಂತರ ಹೆದರಿಸಿ ನನಗೆ ವೋಟ್ ಬೀಳುವ ರೀತಿಯಲ್ಲಿ ನಾನು ಮಾಡ್ಕೊಂಡಿದ್ದೇನೆ. ಹಾಗಾಗಿ ನನ್ನನ್ನು ಅಲ್ಗಾಡಿಸ್ಲಿಕ್ಕೆ ಸದ್ಯಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಎಲ್ಲದಕ್ಕಿಂತ ಪ್ರಮುಖವಾಗಿ ಅವರೊಂದು ರೀತಿ ಡಿಕ್ಟೇಟರ್ ತರನೇ ಅಲ್ಲಿ ಆಳ್ವಿಕೆಯನ್ನು ನಡ್ಸ್ಕೊಂಡ್ ಬರ್ತಾ ಇದ್ರು. ಅವ್ರ ವಿರುದ್ಧವಾಗಿ ಯಾರು ಕೂಡ ಮಾತಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನ ಅಲ್ಲಿ ಮಾಡ್ಕೊಂಡಿದ್ರು. ಆದ್ರೆ ಈ ಬಾರಿಯ ಚುನಾವಣೆಯಲ್ಲಿ ಅವರ ಕನಸಿನ ಗೋಪುರ ಏನಿತ್ತಂದ್ರೆ ಪಶ್ಚಿಮ ಬಂಗಾಳಕ್ಕೆ ತಾನೇ ಅನಭಿಷಿಕ್ತ ರಾಣಿಯಾಗಿರ್ಬೇಕು ಅಂತಕೊಂಡು ಏನು ಅವ್ರು ಕನಸು ಕಂಡಿದಾರೋ ಆ ಕನಸು ಈಗ ನುಚ್ಚು ನೂರಾಗಿದೆ. ಆದ್ರೆ ಮಮತಾ ಬ್ಯಾನರ್ಜಿ ಅವರು ಅಷ್ಟು ಸುಲಭವಾಗಿ ಸೋಲನ್ನು ಒಪ್ಕೊಳ್ಳುವಂತಹ ಮಹಿಳೆ ಅಲ್ಲ. ಹಾಗಾಗಿ ಈಗ ಪುನಃ ತಾನು ತಿರುಗಿ ಬೀಳ್ಬೇಕು, ಪಶ್ಚಿಮ ಬಂಗಾಳದಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೋಬೇಕು, ಅಲ್ಲಿಯ ಜನರನ್ನ ಪುನಃ ಮೂರ್ಖರನ್ನಾಗಿ ಮಾಡಿಸಿ ಪುನಃ ಅಧಿಕಾರದ ಗದ್ದುಗೆಗೆ ಇರಬೇಕು, ಈ ರೀತಿಯಾದಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಯಾವುದೇ ಪಕ್ಷ ಆಗಲಿ 10-15 ವರ್ಷ ಒಂದು ರಾಜ್ಯವನ್ನ ಆಳಿ ಸಡನ್ ಆಗಿ ಅಧಿಕಾರವನ್ನ ಕಳ್ಕೊಂಡಾಗ ಆ ಪಕ್ಷದೊಳಗಡೆ ಬಹಳಷ್ಟು ಗೋಜಲಮಯವಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾರೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಒಳ ಜಗಳಗಳು ಪ್ರಾರಂಭ ಆಗ್ತದೆ. ಈಗಾಗಲೇ ಬರ್ತಾ ಇರುವಂತಹ ಸುದ್ದಿಯ ಪ್ರಕಾರ ಅಭಿಷೇಕ್ ಬ್ಯಾನರ್ಜಿ ಮತ್ತು ಮಮತಾ ಬ್ಯಾನರ್ಜಿ ಅವರ ನಡುವೆ ಶೀತಲ ಯುದ್ಧ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಉಲ್ಬಣ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಅಂದ್ರೆ ಟಿಎಂಸಿ ಪಕ್ಷವೇ ಒಡೆದೋದ್ರು ಕೂಡ ನಾವು ಆಶ್ಚರ್ಯ ಪಡ್ಬೇಕಾಗಿಲ್ಲ. ಪುನಃ ಮಮತಾ ಬ್ಯಾನರ್ಜಿ ಅವ್ರ ವಿಷಯಕ್ಕೆ ಬರೋದಾದ್ರೆ, ಮಮತಾ ಬ್ಯಾನರ್ಜಿ ಅವರು ಸದ್ಯಕ್ಕೆ ಲಾಯರ್ ವೇಷವನ್ನ ಧರಿಸಿದ್ದಾರೆ. ನಿಮ್ಗೆ ಗೊತ್ತಿದೆ, ಈ ಹಿಂದೆ ಒಮ್ಮೆ ಸುಪ್ರೀಂ ಕೋರ್ಟ್ಗೆ ಎಸ್ಐಆರ್ ವಿರುದ್ಧವಾಗಿ ವಾದ ಮಾಡ್ಲಿಕ್ಕೆ ತಾವೇ ಖುದ್ದಾಗಿ ಕೋರ್ಟ್ ಅನ್ನ ಧರಿಸಿ ಸುಪ್ರೀಂ ಕೋರ್ಟ್ಗೆ ಎಂಟ್ರಿ ಕೊಟ್ಟಿದ್ರು. ಅಲ್ಲೋಗಿ ಚುನಾವಣಾ ಭಾಷಣವನ್ನು ಕೂಡ ಮಾಡಿ ಬಂದ್ರು. ಈಗ ಪುನಃ ಅವರು ಕರಿ ಕೋಟ್ ಅನ್ನ ಧರಿಸಿ ಕೋಲ್ಕತ್ತಾದ ಹೈಕೋರ್ಟ್ಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಅವರು ಎತ್ಕೊಂಡಂತ ವಿಷಯ ಏನು ಅಂತ ಹೇಳಿದ್ರೆ, ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ನಡೆದ ನಂತರ ಬಹಳಷ್ಟು ಹಿಂಸೆಗಳು ನಡೀತಾ ಇದೆ. ಈ ಹಿಂಸೆಯಲ್ಲಿ 10 ಜನ ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅಂತೇಳಿ ಹೇಳಿದ್ರು. ಅಂದ್ರೆ ಇಲ್ಲಿ ಮಮತಾ ಬ್ಯಾನರ್ಜಿ ಅವರು ಯಾವ ರೀತಿ ವಾದ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲಿವರೆಗೆ ಪಶ್ಚಿಮ ಬಂಗಾಳದಲ್ಲಿ ಯಾವುದೇ ರೀತಿಯಾದಂತಹ ಹಿಂಸೆಯೇ ನಡೆದಿಲ್ಲ, ಎಲ್ಲದೂ ಕೂಡ ಅತ್ಯಂತ ಪೀಸ್ಫುಲ್ ಆಗಿತ್ತು, ಈ ರೀತಿಯಾದಂತಹ ಘಟನೆಗಳೇ ನಡೆದಿಲ್ಲ ಅನ್ನೋ ರೀತಿಯಲ್ಲಿ ಅವರು ಕೋರ್ಟ್ ನಲ್ಲಿ ವಾದ ಮಾಡ್ತಾ ಇದ್ರು. ಇಲ್ಲಿ ಅವರು ವಾದ ಮಾಡಿರುವಂತಹ ರೀತಿಯನ್ನು ನೋಡಿದ್ರೆ ಖಂಡಿತವಾಗಿ ಆಶ್ಚರ್ಯ ಆಗ್ತದೆ. ಇವರೇನಾ ಮಮತಾ ಬ್ಯಾನರ್ಜಿ ಅಂತೇಳಿ. ಯಾಕಂತ ಹೇಳಿದ್ರೆ, ಈ 10 ಜನ ಯಾರು ಸತ್ತೋಗಿದ್ದಾರೆ ಅದರಲ್ಲಿ 6 ಜನ ಹಿಂದೂಗಳು ಇದ್ರು ಅಂತಕೊಂಡು ಅವರು ಸ್ವಲ್ಪ ಒತ್ತಿ ಹೇಳಿದ್ದಾರೆ. ಅಂದ್ರೆ ಸದ್ಯಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಈಗಿರುವಂತ ಸರ್ಕಾರದಿಂದ ಹಿಂದೂಗಳಿಗೆ ರಕ್ಷಣೆ ಇಲ್ಲ, ಹಿಂದೂಗಳನ್ನ ರಕ್ಷಿಸ್ಲಿಕ್ಕಾಗಿ ನಾನು ಕೋರ್ಟ್ ಮೆಟ್ಟಿಲನ್ನ ಏರಿದ್ದೇನೆ ಅಂತೇಳಿ ತೋರಿಸ್ಲಿಕ್ಕೆ ಇಲ್ಲಿ ಪ್ರಯತ್ನಿಸ್ತಾ ಇದ್ರು. ನಿಮ್ಗೆ ಗೊತ್ತಿದೆ, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ಅಧಿಕಾರದ ಸಂದರ್ಭದಲ್ಲಿ ಹಿಂದೂಗಳ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂತ ಹೇಳ್ಕೊಂಡು ಹಿಂದೂಗಳನ್ನ ಇವರು 2ನೇ ದರ್ಜೆಯ ಪ್ರಜೆಗಳು ಅನ್ನೋ ರೀತಿಯಲ್ಲಿ ಟ್ರೀಟ್ ಮಾಡ್ತಾ ಇದ್ರು. ಅವರ ಮೇಲೆ ಸತತವಾಗಿ ದಬ್ಬಾಳಿಕೆ ನಡೀತಾ ಇತ್ತು. ಟಿಎಂಸಿ ಗುಂಡಗಳು, ಅದರಲ್ಲೂ ಪ್ರಮುಖವಾಗಿ ಈ ಅಕ್ರಮ ವಲಸಿಗರು ಯಾರೆಲ್ಲ ಇದ್ರು ಅವರೆಲ್ಲರೂ ಕೂಡ ಹಿಂದೂಗಳ ಮೇಲೆ ಮುಗಿ ಬೀಳಲಿಕ್ಕೆ ಚಾನ್ಸ್ ಯಾವಾಗ ಸಿಗ್ತಾರೆ ಅಂತ ಕಾಯ್ತಾ ಇದ್ರು. ಚಾನ್ಸ್ ಸಿಕ್ಕಾಗೆಲ್ಲ ಹಿಂದೂಗಳ ಮೇಲೆ ದಬ್ಬಾಳಿಕೆಯನ್ನು ನಡೆಸಿ ಅವ್ರನ್ನ ಒಕ್ಕಲೆಬ್ಬಿಸಿದ್ದನ್ನು ಕೂಡ ನಾವು ನೋಡಿದ್ದೇವೆ. ಇದಕ್ಕೆ ಮಮತಾ ಬ್ಯಾನರ್ಜಿ ಅವರ ಶ್ರೀರಕ್ಷೆ ಇದ್ದಿತ್ತು. ಯಾಕಂದ್ರೆ ಮಮತಾ ಬ್ಯಾನರ್ಜಿ ಅವರು ಇವ್ರನ್ನ ಡಿಪೆಂಡ್ ಆಗಿದ್ರು. ತನ್ನ ವೋಟ್ ಬ್ಯಾಂಕಿಗೆ ಯಾವುದೇ ರೀತಿಯಾದ ಸಮಸ್ಯೆ ಆಗಬಾರ್ದು. ಹಾಗೇನೆ ಈ ವೋಟ್ ಬ್ಯಾಂಕ್ ಏನಿದೆ, ಈ ವೋಟ್ ಬ್ಯಾಂಕ್ ಉಳಿದಂತಹ ಹಿಂದೂಗಳನ್ನ ಬೆದರಿಸಿಯವರು ನಮ್ಗೆ ವೋಟ್ ಹಾಕ್ಸೋ ರೀತಿಯಲ್ಲಿ ನೋಡ್ಕೊಳ್ತಾರೆ, ಇದೆಲ್ಲದೂ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಅವರಿಗೆ ಸಪೋರ್ಟ್ ಆಗಿ ನಿಂತಿದ್ರು. ಅಲ್ಲಿ ಒಂದು ವಿಚಿತ್ರವಾದಂತಹ ಒಂದು ಸಿಸ್ಟಮ್ ನೇ ಕ್ರಿಯೇಟ್ ಮಾಡ್ಕೊಂಡ್ ಬಿಟ್ಟಿದ್ರು. ಆ ಇಕೋ ಸಿಸ್ಟಮ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಮಮತಾ ಬ್ಯಾನರ್ಜಿ ಅವರ ವಿರುದ್ಧವಾಗಿ ಯಾರು ಕೂಡ ಮಾತಾಡ್ತಾ ಇರಲಿಲ್ಲ. ಆ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿತ್ತು. ಆದ್ರೆ ಒಮ್ಮೆ ಚುನಾವಣೆ ನಡೆದು ಕೌಂಟಿಂಗ್ ಎಲ್ಲ ಆಗಿ ಬಿಜೆಪಿಯಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಪರಿಸ್ಥಿತಿ ಬದಲಾಗ್ಲಿ ಶುರುವಾಗಿದೆ. ಈಗ ಅಲ್ಲಿಯ ಜನತೆ ಸ್ವಾತಂತ್ರ್ಯ ಸಿಕ್ಕಷ್ಟು ಸಂತೋಷ ಪಡ್ತಾ ಇದ್ದಾರೆ. ಹಾಗೇನೆ ತಮ್ಮ ಆಕ್ರೋಶವನ್ನು ಕೂಡ ಅವರು ಹೊರ ಹಾಕ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದೆ, ಕೆಲವೊಂದು ಟಿಎಂಸಿ ಆಫೀಸ್ಗಳ ಮೇಲೆ ಅವರು ದಾಳಿಯನ್ನ ನಡೆಸಿದ್ದಾರೆ. ಹಾಗೇನೆ ಈ ಟಿಎಂಸಿ ಗೂಂಡಾಗಳು
ಇಲ್ಲಿವರೆಗೆ ತಮ್ಮ ವಶದಲ್ಲಿ ಇಟ್ಕೊಂಡಿದ್ದಂತಹ ಕೆಲವೊಂದು ಶಾಲಾ ಕಾಲೇಜುಗಳಿಂದ ಅವ್ರನ್ನ ವೆಕೆಟ್ ಮಾಡಿಸಿದ್ದಾರೆ. ಹಾಗೇನೆ ಕಟ್ ಮನಿ ಟೋಲ್ಗಳೇನಿದೆ ಅದನ್ನ ಕೂಡ ಧ್ವಂಸ ಮಾಡಿ ಹಾಕಿದ್ದಾರೆ. ಅದ್ರ ಜೊತೆಗೆ ಈ ಹಿಂದೆ ಯಾರೆಲ್ಲ ಹಣವನ್ನ ಕಲೆಕ್ಟ್ ಮಾಡ್ಕೊಂಡಿದಾರೋ ಅವರ ಮನೆಗಳಿಗೆ ಮುತ್ತಿಗೆ ಹಾಕ್ತಾ ಇದ್ದಾರೆ, ನಮ್ಮ ಹಣವನ್ನು ವಾಪಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಬಹಳಷ್ಟು ಟಿಎಂಸಿ ಗೂಂಡಗಳು ಈಗಾಗಲೇ ರಾಜ್ಯವನ್ನು ಬಿಟ್ಟು ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ ಅಂತ ಹೇಳ್ಕೊಂಡು ಕೂಡ ಹೇಳ್ತಾ ಇದ್ದಾರೆ. ಅದ್ರ ಜೊತೆ ಸುವೇಂದು ಅಧಿಕಾರಿ ಉತ್ತರ ಪ್ರದೇಶದ ಮಾಡೆಲ್ ಅನ್ನು ಕೂಡ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ಕೆಲವೊಂದು ಅಕ್ರಮ ಕಟ್ಟಡಗಳನ್ನ ಕೆಡವುವಂತ ಕೆಲಸ ನಡೀತಾ ಇದೆ. ಅಂದ್ರೆ ಬುಲ್ಡೋಸರ್ ಕಾರ್ಯಾಚರಣೆ ಏನಿದೆ ಅದು ಈಗ ಪಶ್ಚಿಮ ಬಂಗಾಳದಲ್ಲಿ ತೀವ್ರಗೊಳ್ತಾ ಇದೆ. ಇದೆಲ್ಲದನ್ನು ಪ್ರಶ್ನಿಸಿ ಮಮತಾ ಬ್ಯಾನರ್ಜಿ ಅವರು ಕೋರ್ಟ್ ಮೆಟ್ಟಿಲನ್ನು ಹತ್ತಿದ್ದಾರೆ. ಈ ಬಿಜೆಪಿ ಸರ್ಕಾರ ಜನತೆಗೆ ಸರಿಯಾದಂತಹ ರಕ್ಷಣೆಯನ್ನ ಕೊಡ್ತಾ ಇಲ್ಲ, ಬುಲ್ಡೋಸರ್ಗಳನ್ನ ನುಗ್ಗಿಸಿ ಕೆಲವರ ಮನೆಗಳನ್ನ ಇಲ್ಲಿ ಧ್ವಂಸ ಮಾಡ್ತಾ ಇದ್ದಾರೆ. ಇದನ್ನ ತಕ್ಷಣ ನಿಲ್ಲಿಸಬೇಕು ಅಂತ ಮೆಟ್ಟಿಲು ಹತ್ತಿದ್ದಾರೆ. ಹಾಗೇನೆ ಪಶ್ಚಿಮ ಬಂಗಾಳದ ಪೊಲೀಸರು ಕೂಡ ನಿಷ್ಕ್ರಿಯರಾಗಿದ್ದಾರೆ. ಪೊಲೀಸರ ಸಮ್ಮುಖದಲ್ಲಿ ಟಿಎಂಸಿ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಅವರು ಕೋರ್ಟ್ ನಲ್ಲಿ ವಾದವನ್ನ ಮಂಡಿಸಿದ್ದಾರೆ. ಇಲ್ಲಿ ಆಶ್ಚರ್ಯ ಆಗೋದೇನು ಅಂತ ಹೇಳಿದ್ರೆ, ಈ ಹಿಂದೆ ಮಮತಾ ಬ್ಯಾನರ್ಜಿ ಅವರ ಸರ್ಕಾರ ಇದ್ದ ಸಂದರ್ಭದಲ್ಲಿ ಇದೇ ಪೊಲೀಸರ ಎದುರುಗಡೆನೆ ಟಿಎಂಸಿ ಗೂಂಡಗಳು ಹಿಂದೂಗಳ ಮೇಲೆ ದಾಳಿ ನಡೆಸ್ತಾ ಇದ್ರು, ಹಾಗೇನೆ ಬಿಜೆಪಿ ಕಾರ್ಯಕರ್ತರ ಮೇಲೆ ದಾಳಿ ನಡೆಸ್ತಾ ಇದ್ರು. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಯಾರಾದ್ರೂ ಬಿಜೆಪಿ ವೋಟ್ ಹಾಕಿದ್ದಾರೆ ಅನ್ನೋ ಏನಾದ್ರೂ ಸಂಶಯ ಅವ್ರಿಗೆ ಬಂದ್ರೆ ಅವ್ರ ಮನೆಗಳ ಮೇಲೆ ದಾಳಿ ನಡೆಸಿ ಮನೆಯಲ್ಲಿದ್ದವರ ವಯಸ್ಸನ್ನ ಕೂಡ ನೋಡದೆ ಬಲಾತ್ಕಾರ ಮಾಡಿದ್ದಿದೆ. ಹಾಗೇನೆ ಕೆಲವರ ಪ್ರಾಣ ಹರಣ ಮಾಡಿದ್ದು ಕೂಡ ಇದೆ. ಈ ರೀತಿಯಾದಂತಹ ಅನಾಚಾರಗಳು ನಡೀತಾ ಇರುವ ಸಂದರ್ಭದಲ್ಲಿ ಪೊಲೀಸರು ನಿಷ್ಕ್ರಿಯರಾಗಿರ್ತಾ ಇದ್ರು. ಎಲ್ಲಿವರೆಗೆ ಅಂದ್ರೆ ಪೊಲೀಸರು ಇವರ ಪರವಾಗಿ ಮಾತಾಡ್ತಾ ಇದ್ರು. ಪೊಲೀಸರು ಯಾವುದೇ ಕಾರಣಕ್ಕೆ ಇವರ ವಿರುದ್ಧ ಯಾವುದೇ ರೀತಿಯಾದಂತಹ ಕೇಸ್ಗಳನ್ನು ಕೂಡ ರಿಜಿಸ್ಟರ್ ಮಾಡ್ಕೊಂತಾ ಇರಲಿಲ್ಲ. ಅಂತಹ ಪರಿಸ್ಥಿತಿ ಪಶ್ಚಿಮ ಬಂಗಾಳದಲ್ಲಿ ಇತ್ತು. ಈಗ ಮಮತಾ ಬ್ಯಾನರ್ಜಿ ಅವರು ಕೋರ್ಟ್ ನಲ್ಲಿ ಹೋಗಿ ವಾದ ಮಾಡ್ತಾ ಇದ್ದಾರೆ. ಇಲ್ಲಿರುವಂತಹ ಜನರಿಗೆ ರಕ್ಷಣೆ ಇಲ್ಲ, ಪೊಲೀಸರ ಸಮ್ಮುಖದಲ್ಲೇ ಟಿಎಂಸಿ ಕಾರ್ಯಕರ್ತರ ಮೇಲೆ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಈ ರೀತಿಯಾಗಿ ಅವರು ವಾದ ಮಂಡಿಸ್ತಾ ಇದ್ದಾರೆ. ಇದು ನಿಜಕ್ಕೂ ಹಾಸ್ಯಾಸ್ಪದ ಅನಿಸ್ತದೆ. ಹಾಗೇನೆ ಮಮತಾ ಬ್ಯಾನರ್ಜಿ ಇನ್ನೊಂದು ವಿಷಯವನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಅಂತೇಳಿ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಉದಾಹರಣೆ ಆಗಿ, ನಮ್ಮ ಮನೆಯಲ್ಲಿ 12 ವರ್ಷದ ಒಂದು ಹೆಣ್ಣು ಮಗು ಇದೆ, ಆ ಹೆಣ್ಣು ಮಗುವಿಗೆ ಅತ್ಯಾಚಾರದ ಬೆದರಿಕೆಗಳು ಬರ್ತಾ ಇದೆ ಅಂತಕೊಂಡು ಹೇಳಿದ್ದಾರೆ. ಈ ರೀತಿಯಾದಂತಹ ಬೆದರಿಕೆಯನ್ನು ಯಾರು ಹಾಕಿದಾರೋ ಗೊತ್ತಿಲ್ಲ, ಆದ್ರೆ ಮಮತಾ ಬ್ಯಾನರ್ಜಿ ಅವರು ಆ ರೀತಿಯಾಗಿ ವಾದವನ್ನ ಮಂಡಿಸ್ತಾ ಇದ್ರು. ಈ ಹಿಂದೆ ಸಂದೇಶ್ ಕಾಲೇಜಲ್ಲಿ ನಡೆದಂತಹ ಅತ್ಯಾಚಾರದ ಬಗ್ಗೆ ಮಮತಾ ಬ್ಯಾನರ್ಜಿ ಅವರು ಎಲ್ಲಿಯೂ ಕೂಡ ಮಾತಾಡಿಲ್ಲ. ಆರ್ಜೆಕರ್ ಕಾಲೇಜ್ನಲ್ಲಿ ನಡೆದಂತಹ ಘಟನೆ ಬಗ್ಗೆ ಕೂಡ ಮಮತಾ ಬ್ಯಾನರ್ಜಿ ಅವರು ಸಮರ್ಥಿಸಿಕೊಂಡೇ ಮಾತಾಡಿದ್ರು. ತಮ್ಮ ಕಾರ್ಯಕರ್ತರನ್ನ ರಕ್ಷಿಸಲಿಕ್ಕೆ ಏನೆಲ್ಲ ಬೇಕೋ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ರು. ಇಂತಹ ಮಮತಾ ಬ್ಯಾನರ್ಜಿ ಅವರು ಈಗ ನನ್ನ ಮನೆಯಲ್ಲಿ 12 ವರ್ಷದ ಮಗು ಇದ್ದಾರೆ, ಆ ಮಗುವಿನ ಮೇಲೆ ಅತ್ಯಾಚಾರ ಮಾಡ್ತೇನೆ ಅಂತಕೊಂಡು ಕೆಲವರು ಬೆದರಿಕೆ ನೋಡ್ತಾ ಇದ್ದಾರೆ ಅಂತಕೊಂಡು ಸುಳ್ಳನ್ನ ಕೂಡ ಹೇಳಿದ್ದಾರೆ. ಈಗ ಬಹಳಷ್ಟು ಜನ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಇದ್ದಕ್ಕಿದ್ದಾಗೆ ಮಮತಾ ಬ್ಯಾನರ್ಜಿ ಅವರಿಗೆ ಮಹಿಳೆಯರ ಸುರಕ್ಷತೆ ಬಗ್ಗೆ ಜ್ಞಾನೋದಯ ಆಗಿದೆಯಾ? ಈ ರೀತಿ ಅವರಿಗೆ ಜ್ಞಾನೋದಯ ಆಗ್ಲಿಕ್ಕೆ 15 ವರ್ಷ ಬೇಕಾಯ್ತಾ? ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನಾನು ಒಂದು ಮುಖ್ಯವಾದಂತ ವಿಷಯವನ್ನು ಹೇಳಲಿಕ್ಕೆ ಮರ್ತೆ. ಅದೇನು ಅಂತ ಹೇಳಿದ್ರೆ, ಮಮತಾ ಬ್ಯಾನರ್ಜಿ ಅವರು ಮುಖ್ಯಮಂತ್ರಿಯಾಗಿ ಸರ್ವ್ ಮಾಡಿದಂತವ್ರು. ಈಗ ಸದ್ಯಕ್ಕೆ ಅವರು MLA ಕೂಡ ಅಲ್ಲ. ಇಂತಹ ಮಮತಾ ಬ್ಯಾನರ್ಜಿ ಅವರು ಕೋರ್ಟಿಗೆ ಎಂಟರ್ ಆಗುವಾಗ ಸ್ವಾಗತ ಹೇಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಹೇಳಬೇಕಿತ್ತು. ನಿಮ್ಗೆ ಆಶ್ಚರ್ಯ ಆಗ್ಬಹುದು, ಮಮತಾ ಬ್ಯಾನರ್ಜಿ ಅವರು ಕೋರ್ಟಿಗೆ ಎಂಟರ್ ಆಗೋ ಸಂದರ್ಭದಲ್ಲಿ ಬಹಳಷ್ಟು ಜನ ಮಮತಾ ಬ್ಯಾನರ್ಜಿ ಅವ್ರನ್ನ ಉದ್ದೇಶಿಸಿ ಚೋರ್ ದೀದಿ ಚೋರ್ ದೀದಿ ಚೋರ್ ದೀದಿ ಅಂತೇಳಿ ಕೂಗ್ತಾ ಇದ್ರು. ಅಂದ್ರೆ ಕಳ್ಳಿ 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 ಅಂತಕೊಂಡು ಕಿರ್ಚಾಡ್ತಾ ಇದ್ರು. ಅಂದ್ರೆ ಮಮತಾ ಬ್ಯಾನರ್ಜಿ ಅವರು ಎಷ್ಟೊಂದು ಗೌರವವನ್ನ ಪಶ್ಚಿಮ ಬಂಗಾಳದಲ್ಲಿ ಉಳಿಸ್ಕೊಂಡಿದ್ದಾರೆ ಅಂತಕೊಂಡು ನೀವು ಅರ್ಥ ಮಾಡ್ಕೋಬಹುದು. ಒಟ್ಟಾರೆಯಾಗಿ ಸದ್ಯಕ್ಕೆ ಮಮತಾ ಬ್ಯಾನರ್ಜಿ ಅವರಿಗೆ ವಿಧಾನಸಭೆಯನ್ನ ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಪುನಃ ಈ ವಿಧಾನಸಭೆನ ಎಂಟರ್ ಆಗ್ಬೇಕು ಅಂತ ಹೇಳಿದ್ರೆ ಸದ್ಯಕ್ಕೆ ಅವರಿಗಿರೋದು ನಂದಿಗ್ರಾಮದಲ್ಲಿ ಹೋಗಿ ಪುನಃ ಚುನಾವಣೆಗೆ ನಿಂತು ಅಲ್ಲಿ ಗೆಲ್ಬೇಕು. ಯಾಕಂದ್ರೆ ಈಗಾಗಲೇ ಸುವೇಂದು ಅಧಿಕಾರಿ ಅವರು ನಂದಿಗ್ರಾಮದಲ್ಲಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ಪುನಃ ಚುನಾವಣೆ ನಡೀತದೆ. ಆ ಚುನಾವಣೆಯಲ್ಲಿ ಸ್ಪರ್ಧಿಸಲಿಕ್ಕೆ ಒಂದು ಅವಕಾಶ ಇದೆ. ಆದ್ರೆ ಮಮತಾ ಬ್ಯಾನರ್ಜಿ ಅವರ ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಸದ್ಯಕ್ಕೆ ಅವರು ಸಂಪೂರ್ಣವಾಗಿ ಕುಗ್ಗಿ ಹೋಗ್ಬಿಟ್ಟಿದ್ದಾರೆ. ಪುನಃ ನಾನು ಚುನಾವಣೆ ನಿಂತರೆ ಗೆಲ್ತೇನೆ ಅನ್ನೋ ವಿಶ್ವಾಸ ಕೂಡ ಅವರ ಮನಸ್ಸಿಂದ ಹೊರಟು ಹೋಗಿದೆ ಅನಿಸ್ತದೆ. ಕಾರಣ ಏನಂದ್ರೆ 2021 ಮತ್ತು 2026ರಲ್ಲಿ ಸುವೇಂದು ಅಧಿಕಾರಿ ಎದುರುಗಡೆನೆ ಅವರು ಸೋತಿದ್ದಾರೆ. ಆದ್ರಿಂದ ಪುನಃ ನಂದಿಗ್ರಾಮದಲ್ಲಿ ಹೋಗಿ ಏನಾದ್ರೂ ಚುನಾವಣೆಗೆ ನಿಂತರೆ ಪುನಃ ಮಮತಾ ಬ್ಯಾನರ್ಜಿ ಅವರು ಸೋಲುವಂತ ಸಾಧ್ಯತೆ ಇರ್ತದೆ. ಒಂದ್ ವೇಳೆ ಆ ಚುನಾವಣೆಯಲ್ಲಿ ಏನಾದ್ರೂ ಮಮತಾ ಬ್ಯಾನರ್ಜಿ ಅವರು ಸೋತ್ರೆ ರಾಜಕೀಯವಾಗಿ ಅವರು ಬಹಳಷ್ಟು ಹಿನ್ನಡೆಯನ್ನು ಅನುಭವಿಸ್ತಾರೆ. ಆದ್ರಿಂದ ಮಮತಾ ಬ್ಯಾನರ್ಜಿ ಅವರು ನಂದಿಗ್ರಾಮದಲ್ಲಿ ಸ್ಪರ್ಧೆ ಮಾಡುವಂತ ಸಾಧ್ಯತೆ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಮಮತಾ ಬ್ಯಾನರ್ಜಿ ಅವರು ಎಷ್ಟು ದಿನ ಈ ರೀತಿ ಕೋರ್ಟ್ ಅನ್ನ ಹಾಕೊಂಡು ಕೋರ್ಟಿಗೆ ಅಲಿತಾರೆ? ಖಂಡಿತವಾಗಿ ಅವರು ಆ ಕೆಲಸವನ್ನ ಮಾಡಲ್ಲ. ಇದು ಏನಿದ್ರು ಕೂಡ ಕೇವಲ ತೋರಿಕೆಗಾಗಿ, ನೋಡಿ ನಾನು ಹಿಂದೂಗಳ ರಕ್ಷಣೆಗಾಗಿ ಕೋರ್ಟಿಗೆ ಬಂದಿದ್ದೇನೆ ಅಂತ ತೋರಿಸ್ಕೊಳ್ಳಿ ಪ್ರಯತ್ನಿಸ್ತಾ ಇದ್ದಾರೆ. ಈ ರೀತಿಯಾಗಿ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅವ್ರು ಹೇಳಿದ್ದೇನು, ಈ ಗಲಭೆಯಲ್ಲಿ 6 ಜನ ಹಿಂದೂಗಳ ಪ್ರಾಣಹರಣ ಆಗಿದೆ ಅಂತೇಳಿ ಹೇಳಿದ್ದಾರೆ. ಅಂದ್ರೆ ಹಿಂದೂಗಳ ರಕ್ಷಣೆಗಾಗಿ ನಾನು ಕೋರ್ಟಿಗೆ ಬಂದಿದ್ದೆ ಅಂತೇಳಿ ಪ್ರೂವ್ ಮಾಡ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಒನ್ಸ್ ಅಗೇನ್ ಓಲೈಕೆ ಅವ್ರಿಗೆ ಮೋಸ್ಟ್ಲಿ ಗೊತ್ತಾಗಿದೆ ಅನ್ಸ್ತದೆ. ಮುಂದಿನ ದಿನಗಳಲ್ಲಿ ನಾನು ಏನಾದ್ರೂ ಮುಸ್ಲಿಮರನ್ನೇ ಓಲೈಕೆ ಮಾಡ್ಕೊಂಡು ಹೋದ್ರೆ ಕಷ್ಟ ಆಗ್ತದೆ, ಇನ್ನೇನಾದ್ರೂ ಹಿಂದೂಗಳ ಓಲೈಕೆಯನ್ನು ಮಾಡಬೇಕು, ಆ ಮುಖಾಂತರ ಚುನಾವಣೆಯಲ್ಲಿ ಒಂದಿಷ್ಟು ಮತವನ್ನು ನಾನು ಗಳಿಸಬಹುದು. ಈ ರೀತಿಯಾಗಿ ಯೋಚನೆ ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಮಮತಾ ಬ್ಯಾನರ್ಜಿ ಇರುವಂತಹ ಇನ್ನೊಂದು ಆಪ್ಷನ್ ಏನು ಅಂತ ಹೇಳಿದ್ರೆ,
ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ತನ್ನ MLA ಯಾರಿದ್ದಾನೆ ಆತನಿಂದ ರಾಜೀನಾಮೆಯನ್ನು ಪಡೆದು ಆ ಕ್ಷೇತ್ರದಲ್ಲಿ ಇವರು ಸ್ಪರ್ಧೆ ಮಾಡುವ ಮುಖಾಂತರ ಆಯ್ಕೆಗೆ ಪ್ರಯತ್ನಿಸಬೇಕು. ಆದ್ರೆ ನನ್ಗನ್ಸ್ತಾ ಇರೋದು ಏನಂತ ಹೇಳಿದ್ರೆ, ಮಮತಾ ಬ್ಯಾನರ್ಜಿ ಅವರು ಎಲ್ಲೇ ಚುನಾವಣೆಗೆ ಹೋಗಿ ನಿಂತರೂ ಕೂಡ ಅವ್ರನ್ನ ಗೆಲ್ಲಲಿಕ್ಕೆ ಸುಲಭವಾಗಿ ಬಿಡೋದಿಲ್ಲ. ಏನಾದ್ರೂ ಮಾಡಿ ಅವ್ರನ್ನ ಸೋಲಿಸಲಿಕ್ಕೆ ಸುವೇಂದು ಅಧಿಕಾರಿ ಮತ್ತು ಬಿಜೆಪಿ ಪ್ರಯತ್ನಿಸ್ತದೆ. ಇದು ಮಮತಾ ಬ್ಯಾನರ್ಜಿ ಅವರು ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಖಂಡಿತವಾಗಿ ಅವರು ಒಂದು ಸೇಫ್ ಆಗಿರುವಂತಹ ಕಾನ್ಸ್ಟಿಟ್ಯೂನ್ಸಿನ ಹುಡುಕ್ತಾರೆ. ಅಂದ್ರೆ ಮುಸ್ಲಿಂ ಬಾಹುಳ್ಯ ಎಲ್ಲಿದೆಯೋ ಅಲ್ಲಿ ಹೋಗಿ ಚುನಾವಣೆ ನಿಲ್ಲುವಂತ ಸಾಧ್ಯತೆ ಇದೆ. ಅದೇನೇ ಇರಲಿ, ಅದ್ರ ಬಗ್ಗೆ ಮುಂದೆ ನೋಡೋಣ. ಸದ್ಯಕ್ಕೀಗ ಮಮತಾ ಬ್ಯಾನರ್ಜಿ ಅವರ ಈ ಲಾಯರ್ ವೇಷದ ಬಗ್ಗೆ ನಿಮಗೇನ್ ಅನಿಸ್ತದೆ? ಮಮತಾ ಬ್ಯಾನರ್ಜಿ ಅವರು ಏನ್ನ ಪ್ರೂವ್ ಮಾಡ್ಲಿಕ್ಕೆ ಹೊರಟಿದ್ದಾರೆ? ಹಾಗೇನೆ ತಮ್ಮ ವಕೀಲಿ ವೃತ್ತಿಯನ್ನು ಮುಂದುವರಿಸ್ತಾರ ಅಥವಾ ಪುನಃ ರಾಜಕೀಯಕ್ಕೆ ವಾಪಸ್ ಬರ್ತಾರ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.